ಈ ವಿಡಿಯೋದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಡ್ರಾಫ್ಟ್ ಲಿಸ್ಟ್ ಬರುತ್ತೆ ಅಂತ ಈ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಈಗ ಆಲ್ರೆಡಿ ಡ್ರಾಫ್ಟ್ ಲಿಸ್ಟ್ ಅನ್ನೋದು ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ. ಆ ಡ್ರಾಫ್ಟ್ ಲಿಸ್ಟಲ್ಲಿ SIR ಲಿಸ್ಟಲ್ಲಿ ನಿಮ್ಮ ವೋಟರ್ ID ಕಾರ್ಡ್ ಡೀಟೇಲ್ಸ್ ಏನಿದೆ ನಿಮ್ಮದು ಲೀಸ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು ಈಗ ತುಂಬ ಅವಶ್ಯಕತೆ ಇದೆ ನಿಮಗೆ. ಸೊ ಹಾಗಾಗಿ ಈ ವಿಡಿಯೋನ ಸರಿಯಾಗಿ ನೋಡಿಕೊಂಡು ನಿಮ್ಮ ವೋಟರ್ ID ಎನ್ರೋಲ್ ಆಗಿದೆಯಾ, ಕರೆಕ್ಟಾಗಿ ಅಪ್ಲೋಡ್ ಆಗಿ ಅವರು ಮುಂದೆ ಪ್ರೋಸೆಸ್ ಮಾಡಿದಾರಾ, ವ್ಯಾಲಿಡ್ ಮಾಡಿದಾರಾ, ಇದೆಲ್ಲ ನೀವು ತಿಳ್ಕೊಳ್ಳುವಂಥ ಜರುರತ್ತಿದೆ. ಸೊ ಹಾಗಾಗಿ ಈ ವಿಡಿಯೋನ ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಈ ವೆಬ್ಸೈಟಿಗೆ ಬಂದು ಹೇಗೆ ಚೆಕ್ ಮಾಡ್ಕೋಬೇಕು, ಹೇಗೆ ಸರ್ಚ್ ಮಾಡ್ಕೋಬೇಕು ತುಂಬ ಈಸಿಯಾಗಿದೆ. ಅದನ್ನು ಹೇಳ್ಕೊಡ್ತೀನಿ. ಯಾಕಂದರೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಸರ್ಚ್ ಮಾಡೋದು ತುಂಬ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಈಗ ಮುಂದೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋದಲ್ಲಿ. ಸೊ ಫಸ್ಟು ನೀವು ನಿಮ್ಮ ಮೊಬೈಲಲ್ಲಾಗಿರಲಿ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟ್ರಲ್ಲಾಗಿರಲಿ ಗೂಗಲಿಗೆ ಬನ್ನಿ. ಗೂಗಲಿಗೆ ಬಂದುಬಿಟ್ಟು CEO ಕರ್ನಾಟಕ ಅಂತ ಟೈಪ್ ಮಾಡಿ. ಓಕೆ, ಇಷ್ಟೇ ಟೈಪ್ ಮಾಡಿ. ಫಸ್ಟ್ ಇಟ್ಟೇನೆ ಬರುತ್ತೆ CEO ಕರ್ನಾಟಕ ಸರ್ಕಾರ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾ ಹೇಳಿದ್ನಲ್ಲ, ಈ ವೆಬ್ಸೈಟಿಗೆ ಬರ್ತೀರಿ. ಇದು ಅಫಿಷಿಯಲ್ ವೆಬ್ಸೈಟ್, ಅಲ್ಲಲ್ಲಿ ನೋಡಬೇಡಿ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳನ್ನು. ಸೊ ಈ ವೆಬ್ಸೈಟಿಗೆ ಬರ್ತೀರಾ. ಇಲ್ಲಿ ನೋಡಿ, ಆಲ್ರೆಡಿ ಟೈಮ್ ಲೈನ್ ಇದೆ. ಇಲ್ಲಿ ನಾನು ಲಾಸ್ಟ್ ಟೈಮ್ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನೋಡಿ, ಡ್ರಾಫ್ಟ್ ಪಬ್ಲಿಕೇಶನ್ ಅನ್ನೋದು 24th ಆಗಸ್ಟ್ಗೆ ರಿಲೀಸ್ ಆಗಿದೆ. ಆಲ್ರೆಡಿ ಈಗ ಅಪ್ ಆಗಿದೆ, ಡಾಟಾಬೇಸ್ ಅಪ್ಡೇಟ್ ಆಗಿದೆ. ನೋಡಿ, ನಿಮ್ಗೆ ಏನಾದರೂ ಕ್ಲೈಮ್ಸು, ಅಬ್ಜೆಕ್ಷನ್ಸು ಜೊತೆಗೆ ನೋಟಿಸ್ ಕೊಡೋದು ಏನಾದರೂ ಇತ್ತು ಅಂತಂದರೆ ಅದಕ್ಕೆ ರೆಸ್ಪಾಂಡ್ ಮಾಡೋದಾಗಿರ್ಬೋದು. ಈ ಡ್ಯೂರೇಷನ್ ಒಳಗಡೆ 22 ಅಕ್ಟೋಬರ್ ಒಳಗಡೆ ನೀವು ಕೊಡಬೇಕಾಗುತ್ತೆ. ಸೊ ಇದೆಲ್ಲ ಪ್ರೋಸೆಸ್ ಆದಮೇಲೆ ಫೈನಲ್ ಪಬ್ಲಿಕೇಶನ್ ಬರುತ್ತೆ. ಸೊ ಇದನ್ನೆಲ್ಲ ಯಾರು ತಲೆ ಕೆಡಿಸ್ಕೋಬೇಕು, ಇದನ್ನೆಲ್ಲ ಯಾರಿಗೆ ಬೇಕು ಯಾರು ಬೇಡ ಅನ್ನೋದನ್ನು ನಾವು ಮುಂದೆ ನೋಡೋಣ. ಓಕೆ, ಈ ವೆಬ್ಸೈಟಿಗೆ ಬರ್ತೀರಾ. ಬಂದ ತಕ್ಷಣ ನೋಡಿ, ಇಲ್ಲಿದೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ SIR 2026 ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಸರ್ಚ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಸೊ ಬೈ ಡಿಫಾಲ್ಟಾಗಿ ಕರ್ನಾಟಕ ಅಂತ ಇರುತ್ತೆ, 2026 ಅಂತಲೇ ಇರಲಿ. ಇಲ್ಲಿ ನೋಡಿ, ಬೇರೆ ಬೇರೆ ಆಪ್ಷನ್ ಇದೆ. ಬೈ ಎಲೆಕ್ಷನ್ದು ಅದು ಇದು ಅಂತ ಅವಾಗ ಅಪ್ಡೇಟ್ ಆಗ್ತಾ ಇರುತ್ತೆ ಇಲ್ಲಿ. ಸೊ ನೀವು ಸರಿಯಾಗಿ ನೋಡ್ಕೊಂಡು SIR ಡ್ರಾಫ್ಟ್ ರೋಲ್ 2026 ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ ಯಾವುದು, ಬೆಂಗಳೂರನ, ಹಾಸನ್, ಗುಲ್ಬರ್ಗ, ಸೊ ಈ ಥರ ಏನಿರುತ್ತೆ ನೀವು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಮಂಡ್ಯ ಅಂತ ತೊಗೊಳ್ತಾ ಇದ್ದೀನಿ. ಸೊ ಮಂಡ್ಯ ಅಂತ ತೊಗೊಂಡ್ಮೇಲೆ ನಿಮಗೆ ಆಯಾ ಡಿಸ್ಟಿಕಲ್ಲಿರುವಂಥ ಕಾನ್ಸ್ಟಿಟ್ಯೂಯನ್ಸಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳುತ್ತೆ. ಸೊ ಈಗ ನೀವು ಎಲ್ಲಿ ಅವರು ಅದನ್ನು ನೋಡಿಕೊಂಡು ನಿಮ್ಮ ಸಂಬಂಧಪಟ್ಟ ಕಾನ್ಸ್ಟಿಟ್ಯೂಯನ್ಸಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನೀಗ ನಿಮಗೆ ತೋರಿಸೋದಕ್ಕೆ ಉದಾಹರಣೆಗೆ ಮೇಲ್ಕೋಟೆ ಅಂತ ಮಾಡ್ಕೊಂಡಿದ್ದೀನಿ. ಮಂಡ್ಯ ಅಂಟ್ರಲ್ಲಿ ಬರುತ್ತೆ. ಅದಾದಮೇಲೆ ಇದನ್ನು 2 ಲ್ಯಾಂಗ್ವೇಜಲ್ಲಿ ತೊಗೋಬೋದು. ನಿಮಗೆ ಬೇಕಾದರೆ ಕನ್ನಡದಲ್ಲಿ ಹುಡ್ಕೊಳ್ಳಿ, ಇಂಗ್ಲೀಷಲ್ಲಿ ಹುಡ್ಕೊಳ್ಳಿ. ತುಂಬ ಈಸಿ ಅಂತಂದರೆ ಇಂಗ್ಲೀಷಲ್ಲಿ ಫಸ್ಟ್ ನೋಡ್ಕೊಂಬಿಡಿ, ಆಮೇಲೆ ಬೇಕಾದರೆ ನೀವು ಕನ್ನಡದಲ್ಲಿ ನೋಡ್ಕೊಳ್ಳಿ, ಬಿಡಿ, ಅದು ಬೇರೆ ವಿಷಯ. ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ದಟ್ ಈಸ್ ಈಸಿ. ಆದರೆ ಯಾಕೆ ಈಸಿ ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಇಲ್ಲೊಂದು ಕ್ಯಾಪ್ಚಾ ಇದೆ ನೋಡಿ, ಇದನ್ನು ಸರಿಯಾಗಿ ನೋಡಿ ಎಂಟ್ರಿ ಮಾಡ್ಕೊಳ್ಳಿ. MCPW64. ಸೊ ಇದು ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಸಡನ್ನಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ, ಯಾಕಂದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮಂಡ್ಯ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಅದಾದಮೇಲೆ ಮೇಲ್ಕೋಟೆ ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡಿದ್ದೀವಿ. ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇಲ್ಲಿ ಪಾರ್ಟ್ ನಂಬರು, ಬೇರೆ ಬೇರೆ ಊರುಗಳು ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಬರುತ್ತೆ ಅದೆಲ್ಲ ನಿಮಗೆ ಇಲ್ಲಿ ಎಷ್ಟಾಗುತ್ತೆ. ಸೊ ಇದನ್ನೆಲ್ಲ ಹೇಗೆ ನೋಡ್ಕೊಂಡು ಕೊಡ್ತೀರಾ, ಸುಮಾರು ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವ್ದು ಬೇಕೋ ಅದನ್ನು ಇಲ್ಲಿ ಫಾರ್ ಎಕ್ಸಾಂಪಲ್ ಊರಿಗೆ ಕೊಡಿ. ಈಗ ನೋಡಿ, ಕೊಡಗಹಳ್ಳಿ ಅಂತ ಇದೆ, ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಈಸಿ ಆಗುತ್ತೆ. ನಿಮ್ಮ ಊರುಗಳದ್ದು ಏನಿದೆ ಅದನ್ನು ಹುಡ್ಕೊಳ್ಳೋದಕ್ಕೆ ಈ ಸರ್ಚ್ ಬಾಕ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಬಂದ ತಕ್ಷಣ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಗೌರ್ಮೆಂಟ್ ಲೋವರ್ ಪ್ರೈಮರಿ ಸ್ಕೂಲ್ B ಕೊಡಗಹಳ್ಳಿ ಅಂತಿದೆ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿಕೊಂಡು ನಾನು ಡೌನ್ಲೋಡ್ ಅಂತ ಕೊಟ್ಟರೆ ನೋಡಿ, ನಿಮಗೆ ನೋಡಿ ಸೇವ್ ಆಯಿತು, ಸೇವ್ ಆಗ್ತಾ ಇದೆ, ಡೌನ್ಲೋಡ್ ಆಗ್ತಾ ಇದೆ. ನೋಡಿ 59 MB ಇದೆ. ಸೊ ಡೌನ್ಲೋಡ್ ಆಗ್ತಾಯಿದೆ. ಸೊ ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಕೆಲವು ಬಾರಿ ಏನಾಗುತ್ತೆ, ಕೆಲವೊಂದು ಊರುಗಳು ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದು ಉದಾಹರಣೆ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ತಿಳ್ಕೊಳ್ಳಿ, ಬೊಮ್ಮನಹಳ್ಳಿ ಅಂತಿದೆ. ಈ ಬೊಮ್ಮನಹಳ್ಳಿಯಲ್ಲಿ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಒಂದೇ ಅಲ್ಲಿ ಏನೋ ಬೂತ್ ಇರೋದ್ರಿಂದ ಇದು ಒಂದೇ ತೋರಿಸ್ತದೆ. ಕೆಲವು ಸಾರಿ ಬೊಮ್ಮನಹಳ್ಳಿಯಲ್ಲಿ 2 ಬೂತ್ ಇರ್ತವೆ. ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಇರುತ್ತೆ, ಹೈಯರ್ ಪ್ರೈಮರಿ ಇರುತ್ತೆ, ಅಥವಾ ಹೈಸ್ಕೂಲ್ ಇರುತ್ತೆ. ಈ ಥರ 2-3 ಬೂತ್ ಇದ್ದಾಗ ಇಲ್ಲಿ ಬೊಮ್ಮನಹಳ್ಳಿ ಅಂತ 3-4 ತೋರಿಸ್ತಾ ಇರುತ್ತೆ. ಸೊ ಹಾಗೆ ಏನು ಮಾಡ್ಬೇಕು, ನೀವು 2-3 ಆಪ್ಷನ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಅಂತ ಕೊಟ್ಟು ನಾನು ಟ್ರೈ ಮಾಡಿದೆ, ಅದು ಬರ್ತಾ ಇಲ್ಲ. ಓಕೆನಾ? ಸೊ ಹಾಗಾಗಿ ನಿಮಗೆ ಆ ಥರ ಏನಾದರೂ ಸಿಚುಯೇಷನ್ ಇತ್ತು ಅಂತಂದರೆ ಒಂದನ್ನು ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಡೌನ್ಲೋಡ್ ಆದಮೇಲೆ ಮತ್ತೆ ತಿರ್ಗಾ ಬಂದು ಈ ಫಾರ್ ಎಕ್ಸಾಂಪಲ್ ಬೊಮ್ಮನಹಳ್ಳಿಯಲ್ಲಿ ಇನ್ನೊಂದು ಬೂತ್ ಇದೆ ಅಂತ ಅಂದ್ಕೊಳ್ಳೋಣ ಇದನ್ನು. ಸೊ ಇದನ್ನು ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚಾ ಹಾಕಿ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಎಲ್ಲ ಬೂತ್ದು ಡೀಟೇಲ್ಸ್ ಸಿಗುತ್ತೆ. ಎಲ್ಲ ಬೂತ್ PDFs ಏನಾಗುತ್ತೆ ಸಪ್ರೇಟಾಗಿ ಡೌನ್ಲೋಡ್ ಆಗುತ್ತೆ.
ಇಸ್ ದಟ್ ಫೈನ್? ಓಕೆ, ಸೊ ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಸೊ ಇದು ಡೌನ್ಲೋಡ್ ಆಗಲಿ. 59 MB ಡಿಲೇ ಆಗ್ತಾ ಇದೆ. ಸಮಥಿಂಗ್ ಲೈಕ್ ಈಗ ಇನ್ನೊಂದನ್ನು ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ತಾಳಿಕೆರೆ ಅಂತ YV7AAB. ಸೊ ಡೌನ್ಲೋಡ್ PDF ಅಂತ ಕೊಟ್ಟರೆ ನೀವು ನೋಡಿ ಡೌನ್ಲೋಡ್ ಶುರುವಾಗುತ್ತೆ ಈಗ. ಓಕೆ, ನೋಡಿ ಡನ್. ಸೊ ಇದು ಬರೀ 9 MB ಇರೋದ್ರಿಂದ ನೋಡಿ ಬೇಗನೆ ಆಯಿತು. ಸೊ ಇದನ್ನು ನಾವು ಓಪನ್ ಮಾಡ್ಕೊಳ್ಳೋಣ ಈಗ. ಓಕೆ, ಓಪನ್ ಮಾಡ್ಕೊಳ್ಳೋಣ. PDF ಅಲ್ಲಿ ಓಪನ್ ಆಯಿತು. ನೋಡಿ ನಾವೇನು ಮಾಡಿದ್ದೀವಿ, ಇಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಮೇಲ್ಕೋಟೆ ತಾಳಿಕೆರೆ ಅಂತ ವಿಲೇಜ್ ಇದೆ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಕ್ಕೆ ಇದು. ಓಕೆ, ಸೊ ಡ್ರಾಫ್ಟ್ ಲಿಸ್ಟ್ 2026 ಅಂತ ರಿವಿಷನ್ ನೋಡಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಸೊ ಇದನ್ನು ನೋಡಿಕೊಂಡು ನಿಮ್ಮ ಪಾರ್ಟ್ ನಂಬರ್ ಅಂತ ಇರುತ್ತೆ. ಬೂತಿಗೆ ಒಂದೊಂದು ಪಾರ್ಟ್ ನಂಬರ್ ಅಂತ ಕೊಟ್ಟಿರ್ತಾರೆ. ಸೊ ಆ ಪಾರ್ಟ್ ನಂಬರಲ್ಲಿ ಈಗ ನೋಡಿ ಇದರಲ್ಲಿ ನಿಮಗೆ ಸುಮಾರು ನಿಯಮ್ಸ್ಗಳು ಕಾಣಿಸುತ್ತೆ ಆ ಹಳ್ಳಿಯಲ್ಲಿರುವಂಥದ್ದು. ಈಗ ನೋಡಿ ಇಲ್ಲಿ ಏನಾದರೂ ನಿಮ್ಮ ಹೆಸರು ಹುಡುಕ್ಬೇಕು. ಫಾರ್ ಎಕ್ಸಾಂಪಲ್ ಅಂದರೆ ಪ್ರಜ್ವಲ್ ಅಂತ ಇದೆ ಅಥವಾ ಸಂತೋಷ್ ಅಂತ ಇದೆ. ಸೊ ಈ ಥರ ಹೆಸರು ಹುಡುಕ್ಬೇಕು ಅಂತಂದರೆ ಎಷ್ಟು ಅಂತ ಹುಡುಕ್ತೀರಾ? ಯಾಕಂದರೆ ಇಲ್ಲಿ ಸುಮಾರು 31 ಪೇಜ್ಗಳು ಇದೆ. ಸೊ ಇದೆಲ್ಲ ಹುಡ್ಕೊಳಕ್ಕಾಗಲ್ವಾ? ಅದಕ್ಕೆ ಈಸಿ ಮೆಥಡ್ ಏನು ಅಂತಂದರೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ಗೂಗಲಿಗೆ ಬನ್ನಿ. ಗೂಗಲಿಗೆ ಬಂದುಬಿಟ್ಟು OCR PDF ಅಂತ ಕೊಡಿ. ಫಸ್ಟ್ ಹಿಟ್ಟೇ ಬರುತ್ತೆ ನಿಮಗೆ. ಈ ಹಿಟ್ಟನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ OCR PDF ಮಾಡಲಿಕ್ಕೆ ಇಲ್ಲಿ ಸೆಲೆಕ್ಟ್ PDF ಅಂತ ಮಾಡಿಕೊಂಡು ಈಗ ತಾನೇ ಡೌನ್ಲೋಡ್ ಮಾಡಿರುವಂಥ ಈ ಫೈಲನ್ನು ನೀವು ಓಪನ್ ಮಾಡ್ಕೊಳ್ಳಿ. ಆಯಿತಾ? ಇದನ್ನು ಓಪನ್ ಮಾಡ್ಕೊಂಡು ಕೊಟ್ಟರೆ ಸಾಕು. ನೀವು ಇಲ್ಲಿ ಅಪ್ಲೈ OCR ಅಂತ ಕ್ಲಿಕ್ ಮಾಡಿದರೆ ಈ ಫೈಲ್ ಅಪ್ಲೋಡ್ ಆಗಿ ಅದು OCR ಆಗಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಇದರ ಅರ್ಥ ಏನು ಅಂದರೆ, OCR ಏನು ಅಂದರೆ ನೀವು ಈ ಪ್ರೋಸೆಸ್ ಮಾಡಿಕೊಂಡ್ರೆ ನಿಮ್ಮ ಹೆಸರು ಏನಿದೆ ಕಂಟ್ರೋಲ್ ಫೈಂಡ್ ಹಾಕಿ ನಿಮ್ಮ ಹೆಸರನ್ನು ಈಸಿಯಾಗಿ ಸರ್ಚ್ ಮಾಡ್ಬೋದು. ಜೊತೆಗೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಜೊತೆಗೆ ನಿಮ್ಮ ವೋಟರ್ ID ಕಾರ್ಡ್ ನಂಬರ್ ಇರ್ಬೋದು, ಅದನ್ನೆಲ್ಲ ನೀವು ಟೈಪ್ ಮಾಡಿಕೊಂಡು ಸರ್ಚ್ ಮಾಡ್ಬೋದು. ನೀವು ಆ PDF ಅಲ್ಲಿ 30, 40, 50 ಪೇಜ್, ಕೆಲವೊಂದೆಲ್ಲ 200 ಪೇಜ್ಗಳಲ್ಲೇ ಇದೆ ಒಂದೊಂದು ಬೂತಲ್ಲಿ. ಸೊ ಅದನ್ನು ಹುಡುಕೊಳ್ಳೋದಕ್ಕೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಮೆಥಡನ್ನು ಫಾಲೋ ಮಾಡಿ ಫಸ್ಟು OCR ಮಾಡ್ಕೊಳ್ಳಿ. ಆ ಆಫಿಷಿಯಲ್ ವೆಬ್ಸೈಟಿಂದ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವೆಬ್ಸೈಟಿಗೆ ಬನ್ನಿ, OCR ಮಾಡ್ಕೊಳ್ಳಿ. OCR ಮಾಡ್ಕೊಂಡು ಆದಮೇಲೆ ಆ PDF ಅನ್ನು ಓಪನ್ ಮಾಡಿಕೊಂಡು ನೀವು ಸರ್ಚ್ ಮಾಡಿಕೊಂಡ್ರೆ ನಿಮ್ಮ ನೇಮನ್ನು ಈಸಿಯಾಗಿ ವಿದಿನ್ ಅ ಮಿನಿಟ್ ನೋಡ್ಕೋಬೋದು. ಸೊ ಇಲ್ಲಿ ನೋಡಿ ಪ್ರೋಸೆಸ್ ಆಗ್ತಾ ಇದೆ. ನೋಡಿ ಈಗ ನೀವು OCR ಮಾಡ್ಕೊಂಡಿರೋದು ಡೌನ್ಲೋಡ್ ಆಗ್ತಾ ಇದೆ. ಓಕೆ, ಡೌನ್ಲೋಡ್ ಆಗ್ತಾ ಇದೆ. ಈ ಡೌನ್ಲೋಡ್ ಆದ ತಕ್ಷಣನೇ ನೀವು ಓಪನ್ ಮಾಡಿಕೊಂಡು ನಿಮ್ಮ ನೇಮನ್ನು ಸರ್ಚ್ ಮಾಡ್ಬೋದು. ಓಕೆ, ಈಗ ಓಪನ್ ಮಾಡ್ಕೊಳ್ಳಿ. ನಿಮ್ಮ PDF ರೀಡರಲ್ಲಿ ಓಪನ್ ಮಾಡ್ಕೊಳ್ಳಿ. ಓಕೆ, ಇದು ಬ್ರೌಸರಲ್ಲಿ ಓಪನ್ ಆಯಿತು. ಇರಲಿ. ನೋಡಿ ನಾವು ಈಗ OCR ಮಾಡಿದ್ದೀವಿ. ನಾವೇನು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಅದೇ PDF ನಾವು OCR ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಇಲ್ಲಿ ಕಂಟ್ರೋಲ್ ಫೈಂಡ್ ಅಂತ ಹಾಕ್ತೀನಿ. ಕಂಟ್ರೋಲ್ ಫೈಂಡ್ ಅಂತ ಹಾಕಿದ ತಕ್ಷಣವೇ ಇಲ್ಲಿ ನೀವು ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೇ ಇರುವಂಥ ಒಂದಿಷ್ಟು ನೇಮ್ಗಳನ್ನು ಸರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ದೇವರಾಜು ಅಂತ ಇದೆ. ಈಗ ನೋಡಿ ಅದು ಹೈಲೈಟ್ ಆಗಬೇಕು ನಮಗೆ. ಬಂತು ನೋಡಿ. ಓಕೆ, ಅದೇ ರೀತಿ ಬೇರೆ ಹೆಸರನ್ನು ನೋಡಿ. ಇಲ್ಲಿ ಯಾವುದೋ ಸೌಮ್ಯ ಅಂತಿದೆ, SOWMYA. ಸೊ ಇದರಲ್ಲಿ 5 ಮ್ಯಾಚಸ್ ಬರ್ತಾ ಇದೆ. 5 ಮ್ಯಾಚಸ್ ಬರ್ತಾ ಇದ್ರೆ ಅಲ್ಲಿ ಫಸ್ಟ್ ಒನ್ ನೋಡಿ ಇಲ್ಲಿ ಬರ್ತಾ ಇದೆ. ಸೆಕೆಂಡ್, ನೆಕ್ಸ್ಟ್ PDF ನೋಡಿ ಅರೌಂಡ್ 16th ಪೇಜಲ್ಲಿ ಮತ್ತೆ ಒಂದು ಸೌಮ್ಯ ಇದೆ. ಆಮೇಲೆ ಥರ್ಡ್, 4th ಅಲ್ಲಿ ಮತ್ತೆ ಅಲ್ಲಿ ಹೋಗ್ತಾ ಇದ್ದು 25th ಪೇಜಲ್ಲಿ ಒಂದು ಸೌಮ್ಯ ಇದೆ. ಸೊ ಈ ಥರ ನೀವು ಪೇಜ್ಗಳ ಮಧ್ಯೆ ನಿಮ್ಮ ಹೆಸರನ್ನು ಹುಡ್ಕೊಳ್ಳೋದಕ್ಕೆ ತುಂಬ ಸಮಯ ಆಗ್ಬಿಡುತ್ತೆ, ನಿಮಗೆ ಸಾಧ್ಯನೇ ಆಗೋದಿಲ್ಲ. ಸೊ ಇದು ಗೌರ್ಮೆಂಟಿಂದ ಇದೊಂದು ಮಾಡಿ ಕೊಡ್ಬೋದಿತ್ತು. OCR ಮಾಡಿ ಅಪ್ಲೋಡ್ ಮಾಡಿದರೆ ಈಸಿಯಾಗಿ ಅದನ್ನ ಹುಡ್ಕೊಳ್ಳೋದಕ್ಕೆ ಈಸಿ ಆಗಿರೋದು. ಅದೇನು ಯೋಚನೆ ಮಾಡ್ತಾರೋ ನಮ್ಮ ಬ್ಯೂರೋಕ್ರಸಿಯಲ್ಲಿ. ಈ ಥರ ಕೊಟ್ಟರೆ ಹೇಗೆ ಹುಡುಕೊಡೋದು? ಪ್ರಿಂಟ್ಔಟ್ ತೊಗೊಂಡು ಸುಮ್ಮನೆ ವೇಸ್ಟ್ ಅಲ್ವಾ ಇದೆಲ್ಲ? ಸೊ ಇದಕ್ಕೊಂದು ಅರ್ಥನೇ ಇಲ್ಲ. ಅಷ್ಟೆಲ್ಲ ಎಫರ್ಟ್ ಹಾಕಿದ್ದಾರೆ, ಇಷ್ಟೆಲ್ಲ ದೊಡ್ಡ ಕ್ಯಾಂಪೇನ್ ಮಾಡಿದ್ದಾರೆ. ಅದನ್ನು OCR ಮಾಡಲಾರ್ದೇನೆ ಒಂದು PDF ಹೆಂಗೆ ಅಂದರೆ ಹಂಗೆ ಹಾಕ್ಬಿಟ್ಟಿದ್ದಾರೆ. ಅದನ್ನು ಸರ್ಚ್ ಮಾಡ್ಕೊಳ್ಳೋದು ಹೇಗೆ ಜನ? ಇದು ತುಂಬ ಅನನುಕೂಲ ಅಲ್ವಾ? ಸೊ ಹಾಗಾಗಿ ಈ ಮೆಥಡನ್ನು ಫಾಲೋ ಮಾಡಿ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹೆಸರು ಅಲ್ಲಿ ಇಲ್ಲ ಅಂತಂದರೆ ವರಿ ಮಾಡಬೇಡಿ, ನಿಮ್ಗೆ ಇನ್ನೂ ಅವಕಾಶ ಇದೆ. ಈ ಡೇಟ್ ಒಳಗಡೆ
ನಿಮ್ಮ ಕ್ಲೈಮ್ಸ್ ಏನಿರುತ್ತೆ ಅಥವಾ ಏನಾದರೂ ನಿಮಗೆ ನೋಟಿಸ್ ಬಂತು ಅಂತಂದರೆ ಅದಕ್ಕೆ ರೆಸ್ಪಾಂಡ್ ಮಾಡಿ. ರೆಸ್ಪಾಂಡ್ ಇನ್ ದ ಸೆನ್ಸ್ ನಿಮಗೆ ಬೇಕಾದಂಥ ಡಾಕ್ಯುಮೆಂಟ್ ಏನು ಕೇಳ್ತಾರೆ ಅವರು ಅದನ್ನು ಕೊಟ್ಬಿಟ್ಟು ನಿಮ್ಮ ವೋಟರ್ ಐ ಡಿನ ರೆಗ್ಯುಲರೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಷ್ಟು ಈ ವಿಡಿಯೋದಲ್ಲಿ ಈಗ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಇದ್ರ ಬಗ್ಗೆ ಏನಾದರೂ ನೆಕ್ಸ್ಟ್ ಅಪ್ಡೇಟ್ಸ್ ಇತ್ತು ಅಂತಂದರೆ ನಾನು ಮತ್ತೆ ಈ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.